ಉಳಿಬಹುದು ಮತ್ತೆ ಸ್ಕಿನ್ಗೆ ಜಾಸ್ತಿ ಅಪ್ಲೈ ಆಗುತ್ತೆ. ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಾನು ಬ್ರಷ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗಲ್ಲಿ ನಾನು ನನ್ನ ಹೇರಿಗೆ ಯಾವ ಕಲರ್ ಹಚ್ತೇನೆ ಮತ್ತು ಅದನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತೇನೆ ಮತ್ತು ಯಾವ ರೀತಿ ಹಚ್ಚುತ್ತೇನೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಸೊ ನೋಡಿ, ಇದು ನುಪೂರ್ ಮೆಹಂದಿಯನ್ನು ನಾನು ಹಚ್ಚೋದು, ಹೆನ್ನ ನುಪೂರ್ ಮೆಹಂದಿ. ಸೊ ಇದು ಅಂದರೆ ಜಾಸ್ತಿ ಕೆಮಿಕಲ್ ಇರಲ್ಲ, ನ್ಯಾಚುರಲ್ ಆಗಿರುತ್ತೆ ಮತ್ತು ಕಲರಿಂಗು ಕೂಡ ಮತ್ತು ಶೈನಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಸೊ ಯಾವ ರೀತಿ ನಾನು ರೆಡಿ ಮಾಡ್ಕೊತೀನಿ ಮತ್ತು ಯಾವ ರೀತಿ ಪೇಸ್ಟ್ ಮಾಡ್ಕೊತೀನಿ ಮತ್ತು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ನೋಡೋಣ ಇದನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳಿ ಅಂದ್ಬಿಟ್ಟು. ನೋಡಿ, ಈ ನುಪೂರ್ ಮೆಹಂದಿಯನ್ನು ಆ್ಯಕ್ಚುಲಿ ಒಂದು 3 to 4 ಅವರ್ಸು ನೆನೆಸಿಡಬೇಕು. ಸೊ ನಾನು ಆಲ್ರೆಡಿ ಒಂದು ಬೌಲಿಗೆ ಇದನ್ನು ಸ್ವಲ್ಪ ಹಾಕಿ ನೆನೆಸಿದ್ದೀನಿ. ಅಂದರೆ ಇದನ್ನು 3 to 4 ಅವರ್ಸು ನೆನೆಸ್ಬೇಕಾಗಿರೋದ್ರಿಂದ ನನಗೆ ಇದು ಸ್ವಲ್ಪ ಅಂದರೆ ನೆನೆಸಿಡೋ ಹೊತ್ತಿಗೆ ನನಗೆ ಇದು ತಲೆನಲ್ಲಿ ಬರಲಿಲ್ಲ. ಸೊ ಅದಕ್ಕೆ ಆಲ್ರೆಡಿ ನೆನೆಸಿಟ್ಟಾದ್ಮೇಲೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತಲೆನಲ್ಲಿ ಬಂತು. ಸೊ ಇದನ್ನು ನೆನೆಸಿಟ್ಬಿಟ್ಟು ಆಲ್ರೆಡಿ ನಾನು 3-4 ಅವರ್ಸ್ ಆಗಿದೆ ಆ್ಯಕ್ಚುಲಿ. ನೋಡಿ, ಇದಕ್ಕೆ ಸ್ವಲ್ಪ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಅಂದರೆ ಇದನ್ನು ಸೇರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ತಲೆನಲ್ಲಿ ಹೊಟ್ಟು ಇರ್ಬೋದು ಅಥವಾ ಏನಾದರೂ ಕಡಿತಾ ಇರ್ಬೋದು, ಕೆರೆತಾ ಇರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ. ಇದಕ್ಕೆ ಕಲರ್ ಬೇಕು ಅಂದರೆ ನಮಗೆ ಕಾಫಿ ಪೌಡ್ರನ್ನು ಕೆಲವರು ಸೇರಿಸ್ತಾರೆ ಮತ್ತು ಹುಣಸೆ ಹಣ್ಣಿನ ಪೌಡ್ರ್ ಸೇರಿಸ್ತಾರೆ. ಚೆನ್ನಾಗಿ ಬ್ರೌನಿಶ್ ಕಲರ್ ಬರಬೇಕಂದ್ರೆ ಸ್ವಲ್ಪ ಕಾಫಿ ಪೌಡ್ರನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ. ಸೊ ಸದ್ಯಕ್ಕೆ ನನ್ನ ಹತ್ರ ಕಾಫಿ ಪೌಡ್ರ್ ಇರಲಿಲ್ಲ. ಆ್ಯಕ್ಚುಲಿ ನಾನು ಹಾಕ್ತಿದ್ದೆ ಕಾಫಿ ಪೌಡ್ರು, ಬಟ್ ಈಗ ಅದು ಸದ್ಯಕ್ಕೆ ಖಾಲಿ ಆಗಿದೆ ಅಂತ ಹೇಳಿ ಅಂದ್ಬಿಟ್ಟು ನಾನು ಅದನ್ನು ಹಾಕಿಲ್ಲ. ಸದ್ಯಕ್ಕೆ ನಿಂಬೆಹಣ್ಣಿನ ಪೌಡ್ರ್ ಮಾತ್ರ, ನಿಂಬೆಹಣ್ಣಿನ ರಸ ಮಾತ್ರ ಹಾಕ್ತಾ ಇದ್ದೀನಿ. ನಾರ್ಮಲ್ ವಾಟ್ರೇ ಯೂಸ್ ಮಾಡಿರೋದು ನಾನು ಇದನ್ನು ಕಲಿಸೋದಕ್ಕೆ. ನೋಡಿ, ಇದನ್ನು 3 to 4 ಅವರ್ಸು ಹಾಗೆ ನೆನೆಸಿಡ್ತೀನಿ ನಾನು ಫಸ್ಟು. ಇದು ತುಂಬ ನ್ಯಾಚುರಲ್ ಆಗಿರುತ್ತೆ. ನೋಡಿ, ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿ, ಕಲರ್ ಕೂಡ ಬರುತ್ತೆ. ಇದು 100% ನ್ಯಾಚುರಲ್ ಇರುತ್ತೆ, ಪ್ಯೂರ್ ಇರುತ್ತೆ, ಕೆಮಿಕಲ್ ಜಾಸ್ತಿ ಇರಲ್ಲ ಇದರಲ್ಲಿ. ಇದು ನೋಡಿ ಎಷ್ಟು ಅಂದರೆ ಒಂದು 75 ಗ್ರಾಮ್ಗೆ ನಮಗೆ 35 ರೂಪೀಸ್ ಇರುತ್ತೆ ಇದು. ಸೊ ನನಗೆ ಜಾಸ್ತಿ ಹೇರು ಸ್ವಲ್ಪ ಮುಂದ್ಗಡೆ ಜಾಸ್ತಿ ಇರೋದ್ರಿಂದ ನಾನು ಇದನ್ನು ಜಾಸ್ತಿ ಪೂರ್ತಿ ಹೇರ್ಗೆಲ್ಲ ಅಪ್ಲೈ ಮಾಡಲ್ಲ. ಸಮ್ಟೈಮ್ಸ್ ಟೈಮ್ ಇದ್ದರೆ ನನಗೆ ಪೂರ್ತಿ ಹೇರ್ ಅಪ್ಲೈ ಮಾಡ್ತೇನೆ. ಇಲ್ಲ ಅಂದರೆ ಜಾಸ್ತಿ ಮುಂದ್ಗಡೆ ಅಂದರೆ ನನ್ನ ತಲೆ ಪೋರ್ಷನ್ ಮುಂದ್ಗಡೆ ಮಾತ್ರ ಜಾಸ್ತಿ ಅಪ್ಲೈ ಮಾಡ್ತಾ ಇರ್ತೇನೆ. ಟೈಮ್ ಇತ್ತು ಅಂದರೆ ಮಾಡ್ತೇನೆ. ಮತ್ತು ಇನ್ನೂ ಸ್ವಲ್ಪ ಶೈನಿಂಗ್ ಬೇಕು ಅಂದರೆ ನಿಮಗೆ ಇದಕ್ಕೆ ಸ್ವಲ್ಪ ಎಗ್ಗನ್ನು ಮಿಕ್ಸ್ ಮಾಡ್ಕೋಬೋದು. ಅದು ಹಳದಿ ಅಲ್ಲ, ಹಳದಿ ಬಿಟ್ಟು ಉಳಿದ ಪೋರ್ಷನ್ ಇರುತ್ತಲ್ಲ, ಸೊ ಅದನ್ನು ಮಿಕ್ಸ್ ಮಾಡ್ಬೋದು. ನಮಗೆ ಸ್ವಲ್ಪ ಶೈನಿಂಗ್ ಜಾಸ್ತಿ ಬೇಕು ಅಂದರೆ ಸುಮಾರು ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೋದು ಇದರಲ್ಲಿ. ಹಾಕೋರು ಅಲೋವೆರಾ ಕೂಡ ಮಿಕ್ಸ್ ಮಾಡ್ತಾರೆ, ಮತ್ತು ಕಾಫಿ ಪೌಡರ್ ಮಿಕ್ಸ್ ಮಾಡ್ತಾರೆ, ಮತ್ತು ನಿಂಬೆ ರಸ ಮಿಕ್ಸ್ ಮಾಡ್ತಾರೆ, ಹುಣಸೆ ಹಣ್ಣಿನ ರಸ ಮಿಕ್ಸ್ ಮಾಡ್ತಾರೆ. ಸೊ ಹಾಗೆ ನಮಗೆ ಯಾವ ಥರ ಶೈನಿಂಗ್ ಅಂದರೆ ಶೈನಿಂಗ್ ಬೇಕು, ಶೈನಿಂಗ್ ಜಾಸ್ತಿ ಬೇಕು ಅಂತಂದರೆ ನಮಗೆ ಎಗ್ಗನ್ನ ಮಿಕ್ಸ್ ಮಾಡಬೇಕು. ಮತ್ತು ಬ್ರೌನಿಶ್ ಕಲರ್ ಜಾಸ್ತಿ ಬೇಕು ಅಂದರೆ ಕಾಫಿ ಪೌಡರ್ ಮಿಕ್ಸ್ ಮಾಡಬೇಕು. ಅಂದರೆ ನಮಗೆ ಯಾವ ರೀತಿ ನೀಡ್ ಇರುತ್ತೆ ಅದರ ಮೇಲೆ ಇದರಲ್ಲಿ ಮಿಕ್ಸ್ ಮಾಡಿ ಸೊ ಸ್ವಲ್ಪ ಅಂದರೆ 3 to 4 ಅವರ್ಸು ನೆನೆಸಿ ಇಟ್ಟು ಬಿಡಬೇಕು ಇದನ್ನು. ಈಗ ನಾನು ನಿಂಬೆ ರಸ ಸೇರಿಸಿದ್ದೀನಿ, ಮತ್ತೆ 1 ಅವರ್ ಇಡ್ತೇನೆ ನಾನು ಇದನ್ನು. ಆವಾಗಲೇ ನಾನು ನಿಂಬೆ ರಸ ಸೇರಿಸಿರಲಿಲ್ಲ. ಸೊ ಇದನ್ನು ಈಗ ಮತ್ತೆ 1 ಅವರ್ ಇಟ್ಬಿಟ್ಟು ಅಪ್ಲೈ ಮಾಡ್ತೇನೆ ನಾನು ಇದನ್ನು. ನೋಡಿ, ಅದು ಮೆಹಂದಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಹೇರನ್ನು ಒಂದು ಸತಿ ಬಾಚಿಬಿಡ್ತೀನಿ. ಅಂದರೆ ಯಾವುದೇ ಜಿಡ್ಡು ಇರಬಾರ್ದು ಅಂತ ಹೇಳಿಬಿಟ್ಟು ನಮಗೆ ಹಚ್ಚೋವಾಗ ಈಸಿ ಆಗಿಬಿಡುತ್ತೆ. ಒಂದು ಸತಿ ಬಾಚಿಬಿಡ್ತೀನಿ. ನಾನು ಆಲ್ರೆಡಿ ಬಾಚಿದ್ದೇನೆ. ಸೊ ಹಾಗಾಗಿ ಈಗ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಬಾಚಿಬಿಡ್ತೇನೆ. ನೋಡಿ, ನನಗೆ ಜಾಸ್ತಿ ಮುಂದ್ಗಡೆನೇ ವೈಟ್ ಹೇರ್ಸ್ ಇರೋದು. ಸೊ ಹಂಗಾಗಿ ಜಾಸ್ತಿ ನಾನು ಅಪ್ಲೈ ಮಾಡೋದು ಮುಂದ್ಗಡೆನೆ. ನೋಡಿ, ಈ ಸೈಡ್ ಅಂದರೆ ಜಾಸ್ತಿ ಮುಂದ್ಗಡೆನೆ, ಹಿಂದ್ಗಡೆ ಎಂಥದ್ದು ಇಲ್ಲ ನನಗೆ. ಹಿಂದ್ಗಡೆದು ವೈಟ್ ಹೇರ್ಸೇ ಇಲ್ಲ ಜಾಸ್ತಿ, ಅದಕ್ಕೆ ನಾನು ಮುಂದೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು.
ಸೊ ಮುಂದೆ ಅಪ್ಲೈ ಮಾಡುವಾಗ ನಾನು ನಾರ್ಮಲ್ ಆಗಿ ಬ್ರಷ್ ಯೂಸ್ ಮಾಡ್ತೀನಿ, ಇದು ಗ್ಲೌಸ್ ಯೂಸ್ ಮಾಡಲ್ಲ. ಸೊ ಬ್ರಷ್ ಇಂದ ನನಗೆ ನೀಟಾಗಿ ಹತ್ತುತ್ತೆ ಅದು ನೋಡಿ. ಈಗ ಗ್ಲೌಸ್ ಇಂದ ಸ್ವಲ್ಪ ಉಳಿಬಹುದು ಮತ್ತೆ ಸ್ಕಿನ್ಗೆ ಜಾಸ್ತಿ ಅಪ್ಲೈ ಆಗುತ್ತೆ. ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಾನು ಬ್ರಷ್ ಇಂದಾನೇ ಯೂಸ್ ಮಾಡ್ತೀನಿ, ಅಂದ್ರೆ ಅಪ್ಲೈ ಮಾಡ್ತೀನಿ. ಮುಂದ್ಗಡೆ ಮಾತ್ರ, ಅಂದ್ರೆ ನನಗೆ ಜಾಸ್ತಿ ಮುಂದ್ಗಡೆ ಇದೆ ಅಲ್ಲ, ಎಲ್ಲಿ ಜಾಸ್ತಿ ಇದೆನೋ ಅಲ್ಲಿ ನಾನು ಬ್ರಷ್ ಯೂಸ್ ಮಾಡೋದು ಅಪ್ಲೈ ಮಾಡೋದಕ್ಕೆ. ನೋಡಿ ಅದು ಮತ್ತೆ ಈ ಸೈಡು ಆ ಸೈಡು ಅಂದ್ರೆ ಎರಡು ಕಿವಿ ಸೈಡ್ ಜಾಸ್ತಿ ಇದೆ ನನಗೆ. ಸೊ ಹಂಗಾಗಿ ಸ್ವಲ್ಪ ಹೇರ್ ಈ ತರ ಬಾಚಿಬಿಟ್ಟು ಬರ್ತೀನಿ. ಸೊ ಈಗ ಮುಂದ್ಗಡೆ ಆಯ್ತಲ್ಲ, ಮುಂದ್ಗಡೆ ಆದ ತಕ್ಷಣ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಇಲ್ಲೆಲ್ಲ ಹಿಂದ್ಗಡೆ ಎಲ್ಲ ಹಚ್ಚೋದಕ್ಕೆ ಇದು ಬ್ರಷ್ ಅಷ್ಟೊಂದು ಅನುಕೂಲ ಆಗಲ್ಲ. ಅದಕ್ಕಾಗಿ ನಾನು ಗ್ಲೌಸ್ ಅನ್ನೇ ಹಾಕೊಂಡು ಗ್ಲೌಸ್ ಯೂಸ್ ಮಾಡ್ತೇನೆ. ಈ ತರ ಅದನ್ನ ನಾನು ಮುಂದ್ಗಡೆನೆ ಮಾತ್ರನೇ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಈ ತರ. ಯಾಕಂದ್ರೆ ನಮ್ಗೆ ಮುಂದೆ ಜಾಸ್ತಿ ಇರೋದಲ್ವಾ, ಅದಕ್ಕೆ ಸ್ವಲ್ಪ ಮುಂದ್ಗಡೆ ಇರೋ ಹೇರ್ ಮಾತ್ರ ಜಾಸ್ತಿ ಅಪ್ಲೈ ಮಾಡೋದು. ಹಿಂದ್ಗಡೆ ಆದ್ರೆ ಜಾಸ್ತಿ ಅಂದ್ರೆ ಮೆಹಂದಿನೂ ಜಾಸ್ತಿ ಬೇಕಾಗುತ್ತೆ, ಒಂದ್ ಪಾಕೆಟ್ ಆಗುತ್ತೆ. ನಾನು ಹಿಂದ್ಗಡೆ ಜಾಸ್ತಿ ಸಮಯ ಇದ್ದಾಗ ಏನ್ ಮಾಡ್ತೀನಿ ಅಂದ್ರೆ ಹಿಂದ್ಗಡೆನೂ ಈ ರೀತಿ ಅಪ್ಲೈ ಮಾಡ್ತೇನೆ. ಪೂರ ಹೇರ್ಗೆನೆ ಈ ತರ ತಗೊಂಡು ಈ ತರ ಅದರದ್ದು ರೂಟ್ ಇರುತ್ತಲ್ಲ, ಅದನ್ನ ರೂಟಿಂದಲೇ ತಗೋಬೇಕು. ರೂಟಿನ ತಗೊಂಡು ಅಪ್ಲೈ ಮಾಡ್ತೇನೆ. ಮುಂದ್ಗಡೆ ಮಾತ್ರ ಬ್ರಷ್ ಇಂದ ಹಚ್ಚಿದ್ರೇನೆ ನಮ್ಗೆ ಅಷ್ಟೊಂದು ಕಂಫರ್ಟೇಬಲ್ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಕವರ್ ಆಗ್ಬಿಡುತ್ತೆ ಬ್ರಷ್ ಇಂದ. ಈ ಗ್ಲೌಸ್ ಇಂದ ಅಷ್ಟೊಂದು ಕವರ್ ಆಗಲ್ಲ. ಹಿಂದ್ಗಡೆ ಮಾತ್ರ ಓಕೆ ಇದು. ನೋಡಿ ಇದನ್ನ ಹಚ್ಬಿಟ್ಟು ನಾವು 3 to 4 hours ಸಮಯ ಆದ್ರೆ 3 to 4 hours ಬಿಡಬೇಕು. ಇಲ್ಲ ಅಂದ್ರೆ 2 hours ಹಚ್ಚಿದ್ರು ನಡೆಯುತ್ತೆ. 2 hours ಬಿಟ್ಬಿಟ್ಟು ಆಮೇಲೆ ನಾನು ಏನ್ ಮಾಡೋದಂದ್ರೆ ನಾರ್ಮಲ್ ಆಗಿ ಜಾಸ್ತಿ ಸಮಯ ಇದ್ರೆ ನನಗೆ 4 hours ಬಿಟ್ಬಿಟ್ಟು ಇವತ್ತಿನ ದಿವಸ ಬರೀ ಹಂಗೆ ವಾಶ್ ಮಾಡಿಬಿಡೋದು, ಮತ್ತೆ ಮರುದಿವ್ಸ ಅದನ್ನ ಶಾಂಪೂ ಹಾಕಿ ಕ್ಲೀನ್ ಮಾಡೋದು ಆ ತರ. ಸೊ ಇವತ್ತೇ ನಾನು ಅದನ್ನ ಶಾಂಪೂ ಹಾಕಿ ತೊಳೆಯಲ್ಲ, ಯಾಕಂದ್ರೆ ಸ್ವಲ್ಪ ಅದು ಅಪ್ಲೈ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಆ ರೀತಿ ಮಾಡ್ತೀನಿ. ನೋಡಿ ಇವಾಗ ಪೂರ್ತಿ ಅಪ್ಲೈ ಮಾಡಿದ್ದೇನೆ. ಇದನ್ನ ಈಗ 3 to 4 hours ನಾನು ಬಿಡ್ತೇನೆ ಒಣಗ್ಲಿಕ್ಕೆ. ಬಿಟ್ಬಿಟ್ಟು ಆಮೇಲೆ ನಾರ್ಮಲ್ ಆಗಿ ಹೇರ್ ವಾಶ್ ಮಾಡ್ತೇನೆ. 3 hours later. ನೋಡಿ ಇವಾಗ ಎಲ್ಲ ಡ್ರೈ ಆಗಿದೆ. ಒಂದು ನಾನು 4 to 5 hours ಬಿಟ್ಟೆ ಇದನ್ನ. ಅಂದ್ರೆ ಜಾಸ್ತಿ ಬಿಟ್ಟಷ್ಟು ಚೆನ್ನಾಗಿರುತ್ತೆ, ಅಂದ್ರೆ ಕಲರ್ ಬರುತ್ತೆ. ಸೊ ಇವಾಗ ನಾನು ಸ್ನಾನಕ್ಕೆ ತೊಳ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಇವಾಗ ತಲೆ ಸ್ನಾನ ಮಾಡಿ ಬಂದೆ. ಇಲ್ಲಿ ಎಲ್ಲ ವೈಟ್ ಹೇರ್ ಇತ್ತು ನೋಡಿ, ಎಲ್ಲ ಬ್ರೌನಿಶ್ ಆಗಿದೆ ನೋಡಿ, ರೆಡ್ ಆಗಿದೆ ನೋಡಿ. ಸೊ
ಸೊ ಇವತ್ತು ನಾನು ಶಾಂಪೂ ಹಾಕಿ ತೊಳೆಯಲ್ಲ ಅದನ್ನ. ಸೊ ನಾಳೆನೆ ಅದನ್ನೇ ಶಾಂಪೂ ಮಾಡೋದು. ಇಲ್ಲೆಲ್ಲ ಇತ್ತು ನೋಡಿ, ಇದೆಲ್ಲ ನೋಡಿ ರೆಡ್ ಆಗಿದೆ. ಸೊ ನೋಡಿದ್ರಲ್ಲ, ಅದು ನುಪೂರ್ ಮೆಹಂದಿ ಹೇಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಕೆಮಿಕಲ್ ಜಾಸ್ತಿ ಇರಲ್ಲ ಅದರಲ್ಲಿ, ನ್ಯಾಚುರಲ್ ಆಗೇ ಇರುತ್ತೆ. ಸೊ ಇದನ್ನೇ ನಾನು ಪ್ರಿಪೇರ್ ಮಾಡೋದು ತಲೆಗೆ ಯಾವಾಗ್ಲೂ. ಇದರಿಂದ ನನ್ಗೇನು ಸ್ಕಿನ್ ಇರಿಟೇಷನ್ ಆಗಲ್ಲ, ಮತ್ತೆ ಇಚಿಂಗ್ ಏನಾಗಲ್ಲ. ಕೆಲವರಿಗೆ ಅಂದ್ರೆ ಸೆಟ್ ಆಗುತ್ತೋ ಇಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಿದ್ರೆ ಫಸ್ಟ್ ಟೈಮ್ ಅದನ್ನ ಚೆಕ್ ಮಾಡಿಬಿಟ್ಟು ನೋಡಿ. ಸ್ಕಿನ್ ಇಚಿಂಗ್ ಅಥವಾ ಆಗ್ತಾ ಇದ್ರೆ ಯೂಸ್ ಮಾಡಕ್ ಹೋಗಬೇಡಿ. ಬಟ್ ಇದರಲ್ಲಿ ಜಾಸ್ತಿ ಕೆಮಿಕಲ್ ಇರಲ್ಲ, ಎಲ್ಲರಿಗೂ ಸೆಟ್ ಆಗೇ ಆಗುತ್ತೆ ಇದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು, ನ್ಯಾಚುರಲ್ ಹೆಣ್ಣ ನೂಪುರ್ ಮೆಹಂದಿ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಎಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.